ಬೆಳಿಗ್ಗೆಯಿಂದ ಎಲ್ಲಾ ಸದಸ್ಯರು ಮಾತಾಡಿದ್ದಾರೆ. ಎಲ್ಲರ ಗಮನಕ್ಕೂ ಇದೆ. ನಂದು ಒಂದೇ ಒಂದು ವಿಷಯ ಮೊನ್ನೆ ಜಿಲ್ಲಾಧಿಕಾರಿಗೆ ತಿಳಿಸ್ತಾ ಇದ್ದೀನಿ. ನಾವು ಆದಷ್ಟು ಬೇಗ ಬಂದು ಈ ಒಂದು ಪ್ರತಿಭಟನೆಗೆ ಸಹಕರಿಸಿ ಒಂದು ಮನೆಯನ್ನು ಸ್ವೀಕರಿಸಿ ಪರಿಹಾರ ಘೋಷಣೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೊಸಪೇಟೆ ಅನ್ನೋದು ಬೆಂಕಿ ಹತ್ತದ ಅನ್ನೋದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗೆ. ಇವತ್ತು ಎಲ್ಲ ನಗರಸಭೆ ಸದಸ್ಯರಿಂದ ಇಡೀ ಕನ್ನಡಪುರ ಸಂಘಟನೆ ಇಡೀ ರಾಜ್ಯದಂತ ನಾವು ಸಪೋರ್ಟ್ ಆಗಿರ್ತೀವಿ. ದಯವಿಟ್ಟು ಮಾನ್ಯ ಪೌರಾಯುಕ್ತರನ್ನ ಅಮಾನತು ಮಾಡಲೇಬೇಕಂತೇಳಿ ನಾನು ಕೂಡಲೇ ಹೇಳ್ತಾ ಇದ್ದೀನಿ. ಅದೇ ರೀತಿ ಏನು ನಮ್ಮ ಮಚ್ಚೇಂದ್ರ ಅವರ ನನ್ನ ಸ್ನೇಹಿತನಾದ ಮಚ್ಚೇಂದ್ರ ಅವರ ಮಗ ಮೃತಪಟ್ಟಿದ್ದು ತುಂಬಾ ದುಃಖ ಆಗ್ತದೆ. ಯಾಕಂತಂದ್ರೆ ನನ್ನ ವಾರ್ಡಲ್ಲಿ ಅದು ಮೊನ್ನೆ ಕನಕಮ್ಮ ಅವರು ನಗರಸಭೆ ಸದಸ್ಯರು ಅವರು ಪೌರಾಯುಕ್ತರಿಗೆ ಮನವಿ ಮಾಡಿದ್ರು. ಹೌದು, ಒಂದು 15 ದಿನದಿಂದ ಮಾಡಿದ್ರೆ ಪ್ರತಿಯೊಂದನ್ನು ಹೇಳ್ತಾನೆ ಇದ್ದಾರೆ. ಇದೇ ರೀತಿ ಇಲ್ಲಿವರೆಗಾದ್ರೂ ಯಾವುದೇ ರೀತಿ ನಮ್ಮ ವಾರ್ಡಲ್ಲಿ ಅಭಿವೃದ್ಧಿ ಆಗಿಲ್ಲ, ಯಾವುದೇ ರೀತಿ ಏನು ಅನುದಾನ ಕೊಡ್ತಾ ಇಲ್ಲ. ಆಮೇಲೆ ಒಂದು ಕಂಬ ಹಾಕ್ಸ್ಬೇಕಂದ್ರೆ ಪಾಪ 6 ತಿಂಗಳು 8 ತಿಂಗಳು ಅಳಿತಾ ಇದ್ದಾಳೆ. ಏನು ಕತ್ತಿಕಾಯಕ್ ಬರ್ತಾರ ಇವರು ನಗರಸಭೆಗೆ? ಯಾರಪ್ಪನಿಂದ ರೊಕ್ಕ ತಿಂತಿದ್ರೆ ನೀವು ಸಂಬಳ ಕೊಡ್ತಾರೆ ನಿಮಗೆ ಅಧಿಕಾರಿಗಳು ಅಂತ ಗೊತ್ತಿದೆ ನಿಮಗೆ? ನಾವಾಗೆ ದುಡಿದು ನಾವೇ ಟ್ಯಾಕ್ಸ್ ಕಡೆ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ.